ಕಾರ್ಯಕಾರಿ ಸಮಿತಿಯವ್ರದ್ದು ಒಂದು ಸಭೆ ಇತ್ತು. ಈ ಒಂದು ಸಭೆಯ ಮುಖ್ಯ ಅಜೆಂಡಾ ಇದ್ದಿದ್ದೇನಪ್ಪಾ ಅಂತಂದ್ರೆ ಕಾರ್ಯಕಾರಿ ಸಮಿತಿಯಲ್ಲಿ ಉಪಸಮಿತಿಗಳನ್ನು ರಚನೆ ಮಾಡಿ ಆ ಉಪಸಮಿತಿಗಳಿಗೆ ನಮ್ಮ ಅಧಿಕಾರಿಗಳನ್ನ ಕಾರ್ಯಾಧ್ಯಕ್ಷಗಳು ಮತ್ತು ಸದಸ್ಯರನ್ನಾಗಿ ಮಾಡಿ ಪ್ರತಿಯೊಂದು ಉಪಸಮಿತಿಗೂ ಕೂಡ ಒಂದೊಂದು ಜವಾಬ್ದಾರಿ ವಹಿಸುವಂತಹ ಒಂದು ಅಜೆಂಡಾ ಇತ್ತು. ಅದರ ಜೊತೆಗೆ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ನಿಗಮ ಮಂಡಳಿಗಳ ಅಧ್ಯಕ್ಷರು ಅವ್ರನ್ನೆಲ್ಲ ಕರೆದು ಮತ್ತೊಮ್ಮೆ ಒಂದು ಸಲಹೆಗಳನ್ನ ಪಡೆಯಲಾಗಿತ್ತು. ಸೊ ಅವ್ರ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅವ್ರ ಸಲಹೆಗಳನ್ನ ನಾವು ಪರಿಗಣಿಸಿ ಯಾವ್ದನ್ನ ಕೂಡ ನಾವು ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಈ ವರ್ಷ ಅದನ್ನ ಇಂಪ್ಲಿಮೆಂಟ್ ಮಾಡ್ತೇವೆ. ಮತ್ತೆ ಕಾರ್ಯಕಾರಿ ಸಮಿತಿ ಉಪಸಮಿತಿಗಳನ್ನ ರಚನೆ ಮಾಡಿ ಅದಕ್ಕೆ ಅಧಿಕಾರಿಗಳನ್ನ ಕಾರ್ಯಾಧ್ಯಕ್ಷನಾಗಿ ಮತ್ತು ಸದಸ್ಯನಾಗಿ ಕೂಡ ನೇಮಕ ಮಾಡಿದೆ. ಎಷ್ಟು ಉಪಸಮಿತಿಗಳಿಗೆ? 17 ಉಪಸಮಿತಿಗಳಿವೆ. ಇನ್ನೊಂದು ಹೊಸ ಉಪಸಮಿತಿ ಆಗ್ಬೋದು. ಕಂಬಳ ಏನಾದ್ರು ಮಾಡ್ಬೇಕು ಅಂತ ತೀರ್ಮಾನ ಆಗಿದ್ದಾರೆ, ಅದಕ್ಕೊಂದು ಉಪಸಮಿತಿಯನ್ನ ಮಾಡ್ಬೇಕಾಗುತ್ತೆ. ಈಗ ಅಧಿಕಾರಿಗಳದ್ದು ಮಾತ್ರ ಅಥವಾ ಜನಪ್ರತಿನಿಧಿಗಳ ಸಮಿತಿಗಳು ಆಗುತ್ತೆ? ಇದು ಅಧಿಕಾರಿಗಳದ್ದು. ಇದು ಕಾರ್ಯಕಾರಿ ಅಂದ್ರೆ ಎಕ್ಸಿಕ್ಯೂಷನ್ ಕಮಿಟಿ ಇದು. ಸೊ ಇದಕ್ಕೆ ಅಧಿಕಾರಿಗಳನ್ನ ಮಾತ್ರ ಕಾರ್ಯಾಧ್ಯಕ್ಷ ಮತ್ತು ಸದಸ್ಯನಾಗಿ ಮಾಡಿದೆ. ಇಲ್ಲ, ಇನ್ನು ಕನ್ಫರ್ಮ್ ಆಗಿಲ್ಲ. ಅಂತಿಮವಾಗಿ ತೀರ್ಮಾನ ಆಗುತ್ತೆ, ಇನ್ನು ಸಮಯ ಇದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಸೂಚನೆ ಕೊಟ್ಟ ತಕ್ಷಣ ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಸ್ಥಳ ಈಗಾಗಲೇ ನೋಡಿದ್ದಾರೆ. ಅಕಸ್ಮಾತ್ ಏನಾದ್ರು ಕಂಬಳ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಎಲ್ಲಿ ಮಾಡ್ಬೇಕು ಅನ್ನೋದಕ್ಕೆ ಸ್ಥಳನೂ ಕೂಡ ನೋಡಿದ್ದಾರೆ. ಸಾತ್ಗಳಲ್ಲಿ ಎಲ್ಲಿ ಸೈಕ್ಲಿಂಗ್ ವೆಲೋಡ್ರೋಮ್ ಮಾಡ್ಬೇಕು ಅನ್ಕೊಂಡಿದೀವಿ, ಆ ಜಾಗದಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಪ್ರಮುಖವಾಗಿ ಏನೆಲ್ಲ ಸಲಹೆಗಳು ಬಂದಿದೆ ಅಂತ? ಇವಾಗ ಅದೇ, ಈಗ ಮಹಿಳೆಯರ ಸುರಕ್ಷತೆ ಇರಬೇಕು, ಹೆಚ್ಚೆಚ್ಚು ಶೌಚಾಲಯಗಳಿರ್ಬೇಕು, ಕ್ರೀಡಾ ಸಮಿತಿಯಲ್ಲಿ ಇನ್ನು ಕ್ರೀಡಾಗಳನ್ನ ಇನ್ನೂ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಎಲ್ಲಾ ತಾಲೂಕವ್ರನ್ನ ಕರಿಬೇಕು, ಮತ್ತೆ ತಾಲೂಕು ಮಟ್ಟದಲ್ಲೂ ಕೂಡ ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ಕ್ರೀಡಾ ಉತ್ಸವಗಳನ್ನ ಮಾಡಬೇಕು. ಈಗ ಹಲವಾರು ಸಲಹೆಗಳು ಬಂದಿವೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಚಾರಕ್ಕೆ ಫ್ಯಾನ್ಸ್ಗಳಿಗೆ ಏರ್ಪೋರ್ಟ್ಗಳಲ್ಲಿ ಅಥವಾ ಬೇರೆ ಬೇರೆ ಇಲ್ಲ, ಪ್ರತಿ ಬಾರಿ ಕೂಡ ಅದನ್ನ ಯೋಚನೆ ಮಾಡ್ತಿರ್ತೀವಿ. ಈಗಲೂ ಕೂಡ ಈ ಸರಿ ಕೂಡ ಎಷ್ಟು ಬಜೆಟ್ ಇರುತ್ತೆ ಅನ್ನೋದನ್ನ ನೋಡಿ ನಾವು ಆದಷ್ಟು ಅದನ್ನ ಪ್ರಚಾರ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಹೈಪವರ್ ಕಮಿಟಿ ಮೀಟಿಂಗ್ಗಳಲ್ಲಿ ಸದಸ್ಯರುಗಳು ತಮ್ಮ ಸಲಹೆಗಳನ್ನ ಕೊಟ್ಟಿರ್ತಾರೆ. ಮತ್ತೆ ನಮ್ಮ ಶಾಸಕರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾದಾಗ ಅವರು ಕೂಡ ವೈಯಕ್ತಿಕವಾಗಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿರ್ತಾರೆ. ಅದನ್ನೆಲ್ಲ ಪರಿಗಣಿಸಿ ಮುಖ್ಯಮಂತ್ರಿಗಳು ಅಂತಿಮವಾಗಿ ಯಾರು ಉದ್ಘಾಟಕರಾಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಈಗ ಆ ತರದ್ದೆಲ್ಲ ಕೂಡ ಸಲಹೆಗಳು ಅಭಿಪ್ರಾಯಗಳು ಬರ್ತಾ ಇರುತ್ತೆ. ಆದ್ರೆ ಯಾವಾಗ್ಲೂ ಕೂಡ ಪದ್ಧತಿ ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ ಅಂತಿಮವಾಗಿ ತೀರ್ಮಾನಕ್ಕೆ ಬಿಟ್ಕೊಟ್ಟಿರ್ತೀವಿ ನಾವು ಹೈಪವರ್ ಕಮಿಟಿ ಮೀಟಿಂಗ್. ಸೊ ಈ ಬಾರಿನೂ ಕೂಡ ಅದೇ ರೀತಿ ಅವ್ರಿಗೆ ತೀರ್ಮಾನಕ್ಕೆ ಬಿಟ್ಟಿದೀವಿ. ಅವ್ರು ಅದನ್ನೆಲ್ಲ ಪರಿಗಣಿಸಿ ಅವ್ರು ಖಂಡಿತ ಒಂದು ತೀರ್ಮಾನ ತಗೊಳ್ತಾರೆ. ಈಗ ಪ್ರಮುಖವಾಗಿ ಮೈಸೂರಿನಲ್ಲಿ ರಸ್ತೆ ಕಾಮಗಾರಿ ಇರ್ಬೋದು, ವೈಟ್ ಟ್ಯಾಪಿಂಗ್ ಇರ್ಬೋದು, ಇಡೀ ಮೈಸೂರಲ್ಲಿ ರಸ್ತೆ ಕೆಲಸಗಳು ನಡೀತಾ ಇರುವಂತದ್ದು. ದಸರಾ ಸಂದರ್ಭದಲ್ಲಿ ಒಂದು ಬ್ರೇಕ್ ಸಿಗುತ್ತಾ? ಈಗ ಹೌದು, ಮೈಸೂರಲ್ಲಿ ಹಲವಾರು ಕಾಮಗಾರಿಗಳು ನಡೀತಾ ಇದೆ. ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ, ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ, ಮತ್ತೆ ಇನ್ನೊಂದಷ್ಟು ಕಾಮಗಾರಿಗಳು ನಡೀತಾ ಇದೆ ನ್ಯಾಷನಲ್ ಹೈವೇ ಇಂದ. ಸೊ ಅದೆಲ್ಲ ಕಾಮಗಾರಿಗಳನ್ನ ಯಾವ ಕಾಮಗಾರಿಗಳನ್ನ ಬೇಗ ಮುಗಿಸಕ್ ಸಾಧ್ಯ ಆಗುತ್ತೆ ಆ ದಸರಾ ಪ್ರಾರಂಭ ಆಗಕ್ಕಿಂತ ಮುಂಚೆನೆ ಮುಗಿಸ್ಬೇಕು ಅಂತ ಹೇಳಿ ಈಗಾಗಲೇ ಸೂಚನೆ ಮೊದಲು ಕೂಡ ಕೊಟ್ಟಿದ್ದೀನಿ, ಈ ಸಭೆಯಲ್ಲಿ ಕೂಡ ಮತ್ತೆ ಕೊಟ್ಟಿದ್ದೀನಿ. ಯಾವ ಕಾಮಗಾರಿಗಳನ್ನ ಮುಗಿಸಕ್ ಆಗಲ್ಲ, ಯಾಕೆಂದ್ರೆ ಅದ್ರ ಅವಧಿನೇ ಬಹಳಷ್ಟು ತಿಂಗಳುಗಳಿರುತ್ತೆ, ಒಂದು ವರ್ಷದ ಮೇಲೆ ಇರುತ್ತೆ. ಸೊ ಅಂತ ಹೆಚ್ಚು ಅವಧಿ ತೆಗೆದುಕೊಳ್ಳುವಂತ ಕಾಮಗಾರಿಗಳನ್ನ ದಸರಾ ಸಮಯದಲ್ಲಿ ನಿಲ್ಲಿಸಿ ಸಂಚಾರಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಇರೋಂಗೆ ಅನುವು ಮಾಡ್ಕೊಡ್ಬೇಕು ಅಂತ ಕೂಡ ಸೂಚನೆ. ಈಗ ನಾವು ಈ ಬಾರಿ ವೈಭವದ ವಿಜೃಂಭಣೆನೇ ದಸರಾ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ವಿ ಹೈಪವರ್ ಕಮಿಟಿ ಮೀಟಿಂಗ್. ಅದರಂತೆ ಪ್ರತಿ ವರ್ಷ ಏನ್ ಕಾರ್ಯಕ್ರಮಗಳಿರುತ್ತೆ ಅದೇ ಕಾರ್ಯಕ್ರಮಗಳಲ್ಲಿ ಇನ್ನೊಂದು ಸ್ವಲ್ಪ ಏನಾದ್ರು ವಿನೂತನತೆ ತರುವಂತ ಪ್ರಯತ್ನ ಮಾಡ್ತೀವಿ. ಇವಾಗ ಡ್ರೋನ್ ಶೋ ಮಾಡ್ತೀವಿ. ಸೊ ಡ್ರೋನ್ ಶೋ ಇನ್ನು ಹೆಚ್ಚಾಗಿ ಚೆನ್ನಾಗಿ ಮಾಡೋದಕ್ಕೆ ಏರ್ ಶೋನು ಇರ್ಬೇಕು ಅಂತ ಹೇಳಿ ಈಗಾಗಲೇ ನಾವು ಸಿಎಂ ಅವ್ರಿಗೆ ಹೇಳಿದೀವಿ. ಸಿಎಂ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಅವರಿಂದ ಅನುಮತಿ ಪಡೆದು ಸಿಕ್ಕಿದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಅವ್ರು ಮಾಡ್ಕೊಟ್ರೆ ಖಂಡಿತ ಅದು ಇರುತ್ತೆ. ಈಗ ಒಂದು ಪ್ರಜಾಪ್ರಭುತ್ವ ಆದ್ಮೇಲೆ ಕೆಲವು ವಿಷಯಗಳಿಗೆ ವಿರೋಧನೂ ಬರುತ್ತೆ, ಬೆಂಬಲನೂ ಬರುತ್ತೆ. ಆದ್ರೆ ಸರ್ಕಾರ ಅಲ್ಟಿಮೇಟ್ಲಿ ಯಾವ್ದು ಸರಿ ಅಂತ ಸರ್ಕಾರಕ್ಕೆ ಕಾಣುತ್ತೋ ಆ ತೀರ್ಮಾನ ತೆಗೆದುಕೊಳ್ತಾರೆ. ಕಂಬಳ ಕೂಡ ನಮ್ಮ ಕರ್ನಾಟಕದ, ನಮ್ಮ ರಾಜ್ಯದ ಒಂದು ಸಂಸ್ಕೃತಿನೇ, ಕರಾವಳಿ ಭಾಗದ ಸಂಸ್ಕೃತಿ. ಸೊ ನಮ್ಮ ರಾಜ್ಯದ ಸಂಸ್ಕೃತಿನೇ ರಾಜ್ಯದ ಬೇರೆ ಬೇರೆ ಕಡೆ ಅದನ್ನ ಪ್ರಚಾರ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ತಗೊಂಡ್ರೆ ಅದ್ರೊಳಗೆ ಏನ್ ತಪ್ಪಿಲ್ಲ. ಸೊ ಹಾಗಾಗಿ ಕಂಬಳ ಮಾಡ್ಬೇಕು ಅಂತ ತೀರ್ಮಾನ ತಗೊಂಡ್ರೆ ಅದ್ರೊಳಗೂ ಏನು ತಪ್ಪಿಲ್ಲ. ಬಟ್ ಮುಖ್ಯಮಂತ್ರಿಗಳು ಬಿಟ್ಟಿದೀವಿ, ಅವರು ಅಂತಿಮ ತೀರ್ಮಾನ. ಫ್ಲೆಕ್ಸ್ಗಳ ವಿಚಾರವಾಗಿ ಆಲ್ರೆಡಿ ಪಾಲಿಕೆಯನ್ನು ಮಾಡ್ತಿದ್ರು ಸಹ ದಸರಾ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಆಗ್ತದೆ. ಈಗಾಗಲೇ ಆ ಸಲಹೆ ಕೂಡ ಬಂದಿದೆ. ಒಂದಷ್ಟು ಜನ ಹೇಳಿದ್ದಾರೆ ಫ್ಲೆಕ್ಸ್ಗಳ ಹಾವಳಿ ಜಾಸ್ತಿ ಆಗ್ತಿದೆ ಅಂತ ಹೇಳಿ. ಸೊ ಅದಕ್ಕೂ ಕೂಡ
ಎಲ್ಲಿ ನಾವು ಅವಕಾಶ ಕೊಟ್ಟಿರ್ತೀವಿ ಅಲ್ಲಿ ಮಾತ್ರ ಫ್ಲೆಕ್ಸ್ ಗಳನ್ನ ಹಾಕಬೇಕು, ಬೇರೆ ಕಡೆ ಹಾಕಬಾರ್ದು, ಮತ್ತೆ ಎಷ್ಟು ಸಮಯ ಕೊಟ್ಟಿರ್ತೀವಿ ಅಷ್ಟು ಸಮಯಕ್ಕೆ ಮಾತ್ರ ಹಾಕಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀವಿ. ಅವಕಾಶ ಕೊಡ್ತೀವಿ ಅಂದ್ರೆ ಜಾಸ್ತಿ ಗೊಂದಲ ಶುರು ಆಗುತ್ತೆ. ಆಗೋದಿಲ್ಲ. ಎಲ್ಲಿ ಈಗ ಸಂಪೂರ್ಣವಾಗಿ ನೀವು ನಿಲ್ಸಕ್ಕೂ ಆಗೋದಿಲ್ಲ, ಅಲ್ಲ, fix ಮುಕ್ತಾನೆ ಮಾಡ್ಬೇಕು ಅಂತ ಸಂಪೂರ್ಣವಾಗಿ ಮುಕ್ತಾನೆ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ನಾವು ರೆವೆನ್ಯೂ ಕೂಡ ಬರುತ್ತೆ ಕಾರ್ಪೊರೇಷನ್ಗೆ ಒಂದು ಫಿಕ್ಸ್ಡ್ ಜಾಗದಲ್ಲಿ ಕೊಟ್ಟರೆ, ಮತ್ತೆ ಎಲ್ಲಿ ಹಾಕಿದ್ರೆ ಏನು ನಗರದ ಸೌಂದರ್ಯ ಹಾಳಾಗಲ್ಲ ಅದನ್ನ ನೋಡ್ಕೊಂಡು ಅಂತ ಕಡೆ ಹಾಕುವಂತ ಪ್ರಯತ್ನ ಮಾಡಿ.